ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. 2 ಕ್ಷೇತ್ರಗಳ ಟಿಕೆಟ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. ಎಲ್ರಿಗೂ ಆಸೆ ಆಸಕ್ತಿ ಇದ್ದೇ ಇರುತ್ತೆ. ನ್ಯಾಯ ಕೊಡಿಸುವ ಕೆಲಸ ಪಕ್ಷ ಮಾಡುತ್ತೆ. ಕರ್ನಾಟಕದ ಜನರು ನಮ್ಮ ಪರ ಇದ್ದಾರೆ. ಉಪಚುನಾವಣೆಯನ್ನ ನಾವು ಗೆಲ್ತೇವೆ. ರಾಜ್ಯದ ಜನರ ಆಶೋತ್ತರವನ್ನ ನಾವು ಈಗಾಗಲೇ ಈಡೇರಿಸಿದ್ದೇವೆ ಅಂತ ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. ಹಿಂದೆಯೂ ಗೆದ್ದಿದ್ದೇವೆ, ಈಗಲೂ ಕೂಡ ಗೆಲ್ತೇವೆ. ನಮ್ಮ ಜೊತೆ ಈಗಲೂ ರಾಜ್ಯದ ಜನ ಇದ್ದಾರೆ. ಪಕ್ಷದ ಪ್ರತಿಯೊಬ್ಬರು ಆಸೆ ಪಡೋದು ತಪ್ಪಿಲ್ಲ. ಅವರ ಕನಸು ಈಡೇರಿಸುವ ಕೆಲಸ ಮಾಡ್ತೇವೆ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ರಿಯಾಕ್ಟ್ ಮಾಡಿದ್ದಾರೆ. Karnataka as also in rest of the states, we are united. I am here. My colleague AICC secretaries are here because Congress party believes even a single person's viewpoint must be heard. Every single Congress karyakarta, every single Congress leader has a right to express their aspiration, express their demand, express their hope, and then we decide as a family, and then we will work unitedly. In Karnataka as also in rest of the states, we are united. I am here. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಬೈ ಎಲೆಕ್ಷನ್ ಕಾವು 2 ಜಿಲ್ಲೆಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಸ್ವತಃ ಇದನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಖಾಡಕ್ಕೆ ಇಳಿದಿದ್ರು. ಏನಾಯ್ತು ಮೀಟಿಂಗ್ನಲ್ಲಿ? ಅಂದ್ರೆ ಫೈನಲ್ ಏನಾದರೂ ಆಯ್ತಾ ನೇಮ್ಸ್ಗಳು ಹೇಗೆ ಅಂತ ಅಪ್ಡೇಟ್ಸ್ ಏನಿದೆ? ಚಿಂತನ ಈಗಾಗಲೇ 2 ಜಿಲ್ಲೆಗಳ ಸಭೆಯನ್ನ, ಉಸ್ತುವಾರಿಗಳ ಸಭೆಯನ್ನ ಏನು ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು DCM DK ಶಿವಕುಮಾರ್ ನೇತೃತ್ವದಲ್ಲಿ ಸಭೆಯನ್ನ ಮುಕ್ತಾಯ ಆಗಿದೆ. ಬಹುತೇಕ ಆ ಒಂದು ಸಭೆಯಲ್ಲಿ ಆದಂತ ತೀರ್ಮಾನ ಮತ್ತು ತಾಜ್ ವೆಸ್ಟ್ ಹೋಟೆಲ್ ನಡೆದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಮತ್ತು AICC ಕಾರ್ಯದರ್ಶಿಗಳ ಜೊತೆ ಆದಂತ ಸಭೆಯಲ್ಲಿ ಬಹುತೇಕ ಟಿಕೆಟ್ ನ ಇತ್ಯರ್ಥ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ದಾವಣಗೆರೆಯಿಂದ ಸಮರ್ಥ ಶಾಮನೂರು ಅವರಿಗೆ ಅಥವಾ ಶಾಮನೂರು ಶಿವಶಂಕರಪ್ಪನ ಮೊಮ್ಮಗನಿಗೆ ಕೊಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದೆ. ಅದೇ ರೀತಿ ಬಾಗಲಕೋಟೆಯಿಂದ HY ಮೇಟಿ ಅವರ ಮಗನಂತ ಮಲ್ಲಿಕಾರ್ಜುನ್ ಮೇಟಿ ಅವರಿಗೆ ಟಿಕೆಟ್ ಕೊಡುವಂಥದ್ದು ಬಹುತೇಕ ನಿಶ್ಚಯವಾಗಿದೆ. ಹೀಗಾಗಿ ದಾವಣಗೆರೆ ಜಿಲ್ಲೆಯ ಒಂದಷ್ಟು ಜನ ಅಲ್ಪಸಂಖ್ಯಾತ ಮುಖಂಡರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭೇಟಿ ಮಾಡಿ, ಅದೇ ರೀತಿ ಸಚಿವರಂತ ಜಮೀರ್ ಅಹಮದ್ ಖಾನ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಭೇಟಿ ಮಾಡಿ ಒಂದಷ್ಟು ಟಿಕೆಟ್ ಅನ್ನ ಅಥವಾ ಒಂದು ಟಿಕೆಟ್ ಅನ್ನಾದ್ರೂ ನೀವು ದಾವಣಗೆರೆಯಿಂದ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನೀಡಿದ್ದಲ್ಲಿ ಸುಮಾರು 60 ಸಾವಿರ ಜನ ಇರುವಂತ ಸಮುದಾಯದವರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಡಿಮ್ಯಾಂಡ್ ಅನ್ನ ಅವ್ರು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಬಹುತೇಕ ಈ ಒಂದು ಟಿಕೆಟ್ ಫೈನಲ್ ಆಗಿದೆ. ಇದು ಈ ಒಂದು ಪಟ್ಟಿಯನ್ನ AICCಗೆ ರವಾನೆ ಮಾಡುವಂತ ಸಾಧ್ಯತೆ ನಾಳೆ ಬಹುತೇಕ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಂಜೆ ಒಳಗಾಗಿ ಈ ಪಟ್ಟಿಯನ್ನ ಪ್ರಕಟ ಮಾಡುವಂತ ಒಂದು ಸಾಧ್ಯತೆ ಇದೆ. ಇನ್ನು 2ನೇ ವಿಷಯ ಅಂತಂದ್ರೆ, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗ ನಡೆಸಿದ ಸಭೆಯಲ್ಲಿ ಬಾಗಲಕೋಟೆ ಬಹುತೇಕ ಅದು ಒಂದೇ ಕುಟುಂಬಕ್ಕೆ 2 ಕುಟುಂಬಗಳಿಗೆ ತೀರ್ಮಾನ ಆಗಿರುವಂತ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಸ್ವಲ್ಪ ಗೊಂದಲ ಇದೆ ಅಂತೆ. ಈಗಾಗಲೇ ಬಹುತೇಕ ಸಮರ್ಥ ಏನು ಶಾಮನೂರು ಶಿವಶಂಕರಪ್ಪ ಮೊಮ್ಮಗ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರ B ಫಾರ್ಮ್ ಸಲ್ಲಿಕೆ ಮಾಡಿಲ್ಲ. ಹೀಗಾಗಿ ಇಂದು ಅಥವಾ ನಾಳೆ ಒಳಗಾಗಿ ಅದು ಸಹ ಅಧಿಕೃತವಾಗಿ ಒಂದು ತೀರ್ಮಾನ ಆಗ್ಬಹುದು. ಅದು ಅಲ್ಪಸಂಖ್ಯಾತ ಸಮುದಾಯದಿಂದ ಅವರು ಸಹ ನಾಮಪತ್ರವನ್ನು ಸಲ್ಲಿಸಿರುವ ಕಾರಣಕ್ಕೋಸ್ಕರ ಅದನ್ನ ಹಿಂಪಡೆಯುವಂತ ಒಂದು ಕೆಲಸವನ್ನ ಮಾಡುವಂತ ಒಂದು ಸಾಧ್ಯತೆ ಇದೆ. ಈಗಾಗಲೇ KPCC ಕಚೇರಿಯಲ್ಲಿ DCM DK ಶಿವಕುಮಾರ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಭೆಯನ್ನು ನಡೆಸಿದ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಏನು ಜಮೀರ್ ಅಹಮದ್ ಖಾನ್, ಅದೇ ರೀತಿ ಜಫಾರ್ ಖಾನ್ ಸೇರಿದಂತೆ ಸುಮಾರು ಹಲವಾರು ನಾಯಕರು, ಸುಮಾರು 50ಕ್ಕೂ ಹೆಚ್ಚು ಜನ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು DCM ಅವ್ರನ್ನ ಮತ್ತು ಸುರ್ಜೇವಾಲಾ ಭೇಟಿ ಮಾಡಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ KPCC ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಅವ್ರನ್ನ ಮನವೊಲಿಸಿ ಕಳಿಸ್ಕೊಡೋ ಮೂಲಕ ಅಥವಾ ಶಾಮನೂರು ಶಿವಶಂಕರಪ್ಪ ಮೊಮ್ಮಗನ ಪರವಾಗಿ ನೀವು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನ ಕೊಟ್ಟು ಕಳಿಸುವಂತ ಸಾಧ್ಯತೆ ಇದೆ. ಭವಿಷ್ಯದಲ್ಲಿ 2028ರ ಸಂದರ್ಭದಲ್ಲಿ ಏನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ನ ಕೊಡುವಂತ ಭರವಸೆಯನ್ನು ನೀಡಿ ಈ ಚುನಾವಣೆಗೆ ನೀವು ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಈಗ ಹಾಲಿರುವಂತ ಅಭ್ಯರ್ಥಿಗೆ ಬೆಂಬಲ ನೀಡಿ ಅಂತ ಸಂದೇಶವನ್ನ ಬಹುತೇಕ ರವಾನೆ ಮಾಡುವಂತ ಒಂದು ಸಾಧ್ಯತೆ ನಿಶ್ಚಲವಾಗಿದೆ. ಚಿಂತನ. ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.